ಬೃಹತ್ ಕಾಳಿಂಗ ಸರ್ಪವನ್ನ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಶಿರವಾಡ ಗ್ರಾಮದ ನಾಗರ್ಗೇರಿಯಲ್ಲಿ ಸೆರೆ ಹಿಡಿಯಲಾಗಿದೆ. ಆಹಾರ ಅರಸುತ್ತಾ ಕಾಡಿನಿಂದ ನಾಡಿಗೆ ಆಗಮಿಸಿದ ಕಾಳಿಂಗ ಸರ್ಪ ಇಲ್ಲಿ ಜನವಸತಿ ಇರುವ ನಿವಾಸಿಯೊಬ್ಬರ ತೋಟದ ಮನೆಯ ಆವರಣಕ್ಕೆ ಆಗಮಿಸಿತ್ತು. ಕಾಳಿಂಗ ಸರ್ಪ ನೋಡಿ ಹೌಹಾರಿದ ಮನೆಯ ಸದಸ್ಯರು ಕೂಡಲೇ ಅರಣ್ಯ ಇಲಾಖೆಗೆ ತಿಳಿಸಿದ್ದಾರೆ. ಕೂಡಲೇ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉರಗತಜ್ಞ ಮುರಾದ್ ಖಾನ್ರ ಮೂಲಕ ಸೆರೆ ಹಿಡಿದಿದ್ದಾರೆ. ಈ ಕಾಳಿಂಗ ಸರ್ಪ ಬರೋಬ್ಬರಿ 11 ಅಡಿ ಉದ್ದ ಇದೆ. ಈ ಬಗ್ಗೆ ಏನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸುಮಾರು ಎಷ್ಟು ಹೊತ್ತಿಗೆ ಕಾಳಿಂಗ ಸರ್ಪ ಕಾಣಿಸಿಕೊಳ್ತು, ಈಗ ಅದನ್ನ ಎಲ್ಲಿ ಬಿಡಲಾಗಿದೆ? ಭಾವನಾ, ಈ ಒಂದು ಕಾಳಿಂಗ ಸರ್ಪ ಮರದ ಮೇಲೆ ಏರಿ ಕುಳಿತಿತ್ತು. ಇದು ಕಾರವಾರದ ಶಿರವಾಡದ ನಾರ್ಗೇರಿ ಇರುವಂತ ಒಂದು ಪ್ರದೇಶದಲ್ಲಿ ಬಂದಿತ್ತು. ಇದು ಸಾಕಷ್ಟು ಅಂದ್ರೆ ಒಂದು ನಾಯಿಗಳು ಈ ಒಂದು ಮರದ ಕಡೆ ನೋಡಿ ಒಂದು ಕೂಗುತ್ತಿರುವಂತ ಸಂದರ್ಭ ಏನು ಒಂದು ಇದೆ ಅಂತ ಹೇಳುವ ಒಂದು ಪ್ರಯತ್ನ ಮಾಡಿದಾಗ ಇದು ಮರದ ಮೇಲೆ ಒಂದು ಹಾವು ಇದ್ದು ಕಂಡು ಬಂತು. ನಂತರ ಅವರು ಅರಣ್ಯ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅರಣ್ಯ ಇಲಾಖೆಯವರು ಸ್ಥಳೀಯ ಉರಗ ತಜ್ಞರಾದಂತಹ ಒಂದು ಮುರಾದ್ ಅವರನ್ನ ಕರೆಸಿದ್ದಾರೆ. ಬಳಿಕ ಅವರು ಮುರಾದ್ ಅವರ ಹಾವನ್ನ ಸಾಕಷ್ಟು ಕಷ್ಟಪಟ್ಟು ಹಾವು ನೀಡಿದ್ದಾರೆ. ಹಾವು ಸುಮಾರು 11 ಅಡಿಗೂ ಅಧಿಕ ಉದ್ದ ಇತ್ತು. ಅದನ್ನ ಅತ್ಯಂತ ಚಾಣಾಕ್ಷತನದಿಂದ ಅವರು ಹಿಡಿದು ಈಗಾಗಲೇ ಅರಣ್ಯ ಇಲಾಖೆ ಹೋಗ್ತಿದ್ದಾರೆ. ಅರಣ್ಯ ಇಲಾಖೆಯವರು ಒಂದು ಏನು ವನ್ಯಜೀವಿ ವಿಭಾಗ ಅಂತ ಅಣಚಿ ವಿಭಾಗಕ್ಕೆ ಬಿಡಲು ಈಗ ಪೂರ್ವ ತಯಾರಿಯನ್ನು ನಡೆಸಿದ್ದಾರೆ. ಭಾವನಾ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ.